ಕುಡಿದ ಮತ್ತಿನಲ್ಲಿ ಚಿಕ್ಕಮ್ಮನ ಮೇಲೆ ಹಲ್ಲೆ ಮಾಡಿದ ಮಂಜುನಾಥ್ ಎಂಬಾತನನ್ನ ಸಂಬಂಧಿಕರು ಕೊಲೆ ಮಾಡಿದ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸಂತೆಮಾವತ್ತೂರಿನಲ್ಲಿ ನಡೆದಿದೆ. ಮಂಜುನಾಥ್ ಕೊಲೆಯಾದ ವ್ಯಕ್ತಿ ಆತನಿಗೆ 35 ವರ್ಷ ಎಂದು ಗುರುತಿಸಲಾಗಿದೆ. ವರದಿಗಳ ಪ್ರಕಾರ ಮಂಜುನಾಥ್ ಅವರು ಕುಡಿದ ಮತ್ತಿನಲ್ಲಿ ಚಿಕ್ಕಮ್ಮ ಕಾಳಮ್ಮ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಕಾಳಮ್ಮ ಅವರೊಂದಿಗೆ ಜಗಳ ತೆಗೆದು ಮಂಜುನಾಥ್ ಮನೆಯಲ್ಲಿದ್ದ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಗಂಭೀರವಾಗಿ ಗಾಯಗೊಂಡ ಕಾಳಮ್ಮ ಅವರನ್ನ ಕುಣಿಗಲ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಇದರಿಂದ ಆಕ್ರೋಶಗೊಂಡ ಕಾಳಮ್ಮನ ಮಗ ಕುಮಾರ್ ಹಾಗೂ ಸಂಬಂಧಿಕರಾದ ಉಮೇಶ್ ಮತ್ತು ರಂಗಸ್ವಾಮಿ ಸೇರಿ ಮಂಜುನಾಥ್ ಮೇಲೆ ಪ್ರತಿದಾಳಿ ನಡೆಸಿದ್ದಾರೆ. ದೊಣ್ಣೆ ಮತ್ತು ಗುದ್ದಲಿಯಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಪರಿಣಾಮ ಮಂಜುನಾಥ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮೃತ ಮಂಜುನಾಥ್ ಅವರ ತಂದೆ ಚಿಕ್ಕರಂಗಯ್ಯ ಅವರು ಹುಲಿಯೂರು ದುರ್ಗ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ಕುಮಾರ್, ಉಮೇಶ್ ಹಾಗೂ ರಂಗಸ್ವಾಮಿಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು, ಘಟನಾ ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಹುಲಿಯೂರು ದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತಲೆಮರೆಸಿಕೊಂಡಿರುವ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಎಂದು ತಿಳಿದುಬಂದಿದೆ. ಯಾರು ಸತ್ತೋಗಿರೋರು ಯಾರೀಗ? ಮೊಮ್ಮಗಳು ಸತ್ತೋದ್ಲು ಮೇಣಾಕಂಡಿ ನೀನೇ ಬಂದು ಸಾರಿಸಿದ್ಯಾ ಅಂತ ಮಚ್ಚ ಮಾಡಿದ ಸ್ಥಿತಿ ಯಾರು ಮಚ್ಚನ ಮಡಗಿದವರು? ಮಗ ಹಿರೇ ಮಗ. ಹಾ, ಯಾವಾಗಿದ್ದು ಗಲಾಟೆ ಆಗಿತ್ತು? ಯಾವಾಗ? ರಾತ್ರಿ. ಎಷ್ಟೊತ್ತಿನಲ್ಲಿ? ಸರ್ ನಾವು ದುರ್ಗದಲ್ಲಿದ್ದು ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಹೋಗಿದ್ರಿ? ಹಿಂಗೆ ಗಲಾಟೆ ಮಾಡ್ತಾರೆ ಅಂತ ಕಂಪ್ಲೇಂಟ್ ಹೋಗಿ ಬರೋಷ್ಟೊತ್ತಿಗೆ ಅದೆಲ್ಲ ಹಬ್ಬ ಅದು ಇದು ಅದು ಜೀಪ್ ತಗೊಂಡಿದ್ದಾರೆ. ಆಗ್ಬೇಕಾದ್ರೆ ಇರ್ಬೇಕಾರೆ ಏನು ಹೆಸರು ಹುಡುಗ ಹೆಸರು? ಮಂಜ ಮಂಜ ಮಂಜ. ಎಷ್ಟು ಜನ ಮಕ್ಕಳು ನಿಮ್ಗೆ? 2 ಗಂಡ್ಮಕ್ಳು 3 ಜನ ಹೆಣ್ಮಕ್ಳು. ಈಗ ಸತ್ತೋಗಿರೋರು ಎಷ್ಟನೇ ಮಕ್ಕಳು? ಇವನೇ ಕಡೆಯಲ್ಲಿ ಹಾಕ್ತೀನಿ. ಏನಕ್ಕೋಸ್ಕರ ಹೊಡೆದ್ರಿ ಇವ್ನಿಗೆ? ಅದೇ ಮಗಳು ಮೇಣಾಕಂಡು ಸರಿಯಲ್ಲಲ್ಲ, ನೀನೇನು ಮೇಣಾಕಿರೋದು.